ಕಲಿಯುಗದ ಕಾಮಧೇನು ಎನಿಸ್ಕೊಂಡಿರುವ ನಮ್ಮ ರಾಯರ ನಾಮಲೇಖನದ ಮಹಿಮೆಯನ್ನು ಇವತ್ತು ನೋಡೋಣ. ನಾಮಲೇಖನದ ಪ್ರತಿಗಳನ್ನು ಪರಿಮಳ ಗ್ರಂಥ ಅನ್ನೋ ಕಡೆಯಿಂದ ನಾನು ತರಿಸ್ಕೊಂಡಿದ್ದೆ. ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ ನಾಮವನ್ನು ಭಕ್ತಿಯಿಂದ ಬರೆಯೋದೇ ರಾಯರ ನಾಮಲೇಖನ. ಇದು ಮನಸ್ಸನ್ನು ಭಗವಂತನ ಕಡೆಗೆ ಕೊಂಡೊಯ್ಯುವ ಸರಳವಾದ ಮತ್ತು ಶ್ರೇಷ್ಠವಾದ ಸಾಧನೆಯಾಗಿದೆ. ನಾಮಲೇಖನವನ್ನು ಒಬ್ಬೊಬ್ಬರು ಒಂದೊಂದರ ಬರೀತಾರೆ. ಒಬ್ಬರು ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಬರೀತಾರೆ, ಕೆಲವೊಬ್ಬರು ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಬರೀತಾರೆ, ಮತ್ತೊಬ್ಬರು ಓಂ ಶ್ರೀ ರಾಘವೇಂದ್ರ ಗುರುಭ್ಯೋ ನಮಃ ಅಂತ ಬರೀತಾರೆ. ಇನ್ನೂ ಹಲವರು ಶ್ರೀ ರಾಘವೇಂದ್ರಾಯ ನಮಃ ಗುರು ರಾಯರೇ ಶರಣಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಬರೀತಾರೆ. ಆದರೆ ಈ ಪ್ರತಿಯಲ್ಲಿ ಕೊಟ್ಟಿರೋ ಪ್ರಕಾರ ಶ್ರೀ ರಾಘವೇಂದ್ರ ಅಂತ ಬರಿಬೇಕು ಅಂತ ಇದೆ. ಈ ರಾಘವೇಂದ್ರ ಸ್ವಾಮಿಗಳ ಲೇಖನ ಪ್ರತಿಗಳ ಜೊತೆಗೆ ನನಗೆ ರಾಯರ ಆಶೀರ್ವಾದ ಅಂದರೆ ರಾಯರ ಪ್ರಸಾದವು ಕೂಡ ಸಿಕ್ಕಿತ್ತು. ಇದು ಎಲ್ಲದಕ್ಕಿಂತ ತುಂಬಾ ಖುಷಿಯಾಗಿತ್ತು. ಈ ರಾಯರ ನಾಮಲೇಖನವನ್ನು ಬರೆಯೋದು ಪ್ರಯೋಜನಗಳೇನು ಗೊತ್ತಾ? ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿಯನ್ನು ನೀಡುತ್ತೆ, ಏಕಾಗ್ರತೆ ಮತ್ತು ಭಕ್ತಿಯನ್ನು ಹೆಚ್ಚು ಮಾಡುತ್ತೆ. ಗುರು ರಾಯರ ಕೃಪೆಗೆ ಪಾತ್ರರಾಗುವ ಸುಲಭವಾದ ಅವಕಾಶ ಇದು. ನಕಾರಾತ್ಮಕ ಚಿಂತೆಗಳು ಕಡಿಮೆಯಾಗುತ್ತೆ, ಕುಟುಂಬದಲ್ಲಿ ಸೌಹಾರ್ದತೆ ಮತ್ತು ಶುಭ ವಾತಾವರಣ ಮೂಡುತ್ತೆ, ಜೀವನದ ಸವಾಲುಗಳನ್ನು ಎದುರಿಸಲು ಆತ್ಮವಿಶ್ವಾಸ ದೊರೆಯುತ್ತೆ. ನೀವು ಒಂದು ಸಲ ಇದನ್ನು ಬರೆದು ನೋಡಿ, ಇದೆಲ್ಲ ಪ್ರಯೋಜನಗಳು ನಿಮ್ಮ ಜೀವನದಲ್ಲೂ ಕೂಡ ಆಗತ್ತೆ. ಈಗ ನಾಮಲೇಖನವನ್ನು ಯಾವ ರೀತಿಯಾಗಿ ಬರಿಬೇಕು, ಹಾಗೆ ಹೇಗೆ ಬರಿಬೇಕು ಅನ್ನೋ ನಿಮಗೂ ಕ್ವಶನ್ ಇರುತ್ತೆ. ಹೇಗೆ ಬರಿಬೇಕು ಅನ್ನೋದು ನಿಮ್ಮ ಪ್ರಶ್ನೆಯಾಗಿದೆ ಅಲ್ವಾ? ನಾಮಲೇಖನವನ್ನು ಬರೆಯೋ ಮುಂಚೆ ಸ್ನಾನ ಮಾಡಿ ಶುಭ್ರವಾದ ವಸ್ತ್ರಗಳನ್ನು ಧರಿಸ್ಕೊಂಡು ಒಳ್ಳೆಯ ಸ್ಥಳದಲ್ಲಿ ಕುಳಿತುಕೊಳ್ಳಿ. ರಾಯರ ಭಾವಚಿತ್ರ ಅಥವಾ ವೃಂದಾವನವನ್ನು ಸ್ಮರಿಸಿ ಬರಿಬೇಕು. ಒಂದು ಸಂಕಲ್ಪ ಮಾಡಿಕೊಂಡು ನಾಮವನ್ನು ಬರೆಯಲು ಪ್ರಾರಂಭಿಸಬೇಕು. ಈ ಪುಸ್ತಕದಲ್ಲೇ ಕೊಟ್ಟಿದ್ದಾರೆ ಏನು ಸಂಕಲ್ಪದಿಂದ ನೀವು ಇದನ್ನು ತರಿಸಿದ್ದೀರಾ ಅಂತ. ಆ ಸಂಕಲ್ಪನ ಅಲ್ಲಿ ಬರೆದು ಅದನ್ನು ನೀವು ಮನಸ್ಸಲ್ಲಿಟ್ಕೊಂಡು ರಾಯರ ನಾಮಗಳನ್ನು ಬರಿಬೇಕು. ನಾಮಲೇಖನದ ಕೊನೆಯಲ್ಲಿ ಗುರುಸ್ತೋತ್ರ ಅಥವಾ ರಾಯರ ಮಂಗಳಾಷ್ಟಕವನ್ನು ಹೇಳಬೇಕು. ನೀವು ದಿನಕ್ಕೆ ಎಷ್ಟಾದರೂ ಬರಿಬೋದು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಗುರು ರಾಯರ ಕೃಪೆ ಸದಾ ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಮೇಲೆ ಇರಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಈ ಪುಸ್ತಕದ ಪ್ರತಿಯು ನಿಮಗೂ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ಇದನ್ನು ಪಡೆಯೋ ಬಗ್ಗೆ ಹೇಗೆ ಅಂತ ನಿಮಗೆ ಹೇಳ್ತೀನಿ. ಶ್ರೀಕೃಷ್ಣ ಅರ್ಪಣಮಸ್ತು.